preserving the purity of the raga, nurturing the discipline of an artist. Welcome to the heart of tradition at Sri Vidya Music Academy. ಎಲ್ರಿಗೂ ನಮಸ್ಕಾರ. ಲಕ್ಷ್ಮಣ್ ತಳವಾರ್ ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿಯಿಂದ ಬಹಳ ಜನ ಅತಿ ವೇಗವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಮಹಾಬಲಿ ಹನುಮಂತನ ಹಾಡದು. ಈ ರಾಗ್ ಸೋಹಿನಿ ಒಳಗೆ ಈ ಹಾಡು ಬರ್ತದ. ಬಹಳ ಚಲೋ ಹಾಡಿದೆ. ಇದು ನೀವೆಲ್ಲರೂ ಕಲೀರಿ, ನಿಮ್ಮ ಮಕ್ಕಳಿಗೂ ಕಲಿಸ್ರಿ. ಯಾಕಂದ್ರೆ ವಿಶೇಷವಾಗಿ ಹನುಮಂತನ ಆರಾಧನೆ ಒಳಗೆ ಅಥವಾ ಶನಿವಾರದಿಂದಂದು ಈ ಹಾಡು ಹಾಡಿದ್ರೆ, ಅವನ ಒಂದು ಲೀಲೆಗಳನ್ನು ಕೊಂಡಾಡಿದ್ರೆ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ಸಿಗ್ತದಂತ ಹಿರಿಯರ ನಂಬಿಕೆ, ಗ್ರಂಥಗಳು ಕೂಡ ಹೇಳ್ತಾವಂತ ಹೇಳ್ತಾ ಈಗ ಈ ಹಾಡನ್ನು ಪ್ರಾರಂಭ ಮಾಡೋಣ. ಇದು ರಾಗ್ ಸೋಹಿನಿ ಒಳಗೆ ಇದು ಹಾಡದ. ಸ್ವಲ್ಪ ಈ ಹಾಡು ಹೈ ಪಿಚ್ ಅದ. ಅದಕ್ಕಾಗಿ ನಾನು ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಬಿ ಇಂದ ಹಾಡ್ತಾ ಇದ್ದೀನಿ. ಅಂದರೆ ವೈಟ್ 7 ಇಲ್ಲಿಂದ ಹಾಡ್ತೀನಿ. ಎಂದಿನಂತೆ ನಾನು ಒಂದ್ಸಲ ಹಾಡ್ತೀನಿ, ಆಮೇಲೆ ನಿಮಗೆ ಗ್ಯಾಪ್ ಬಿಟ್ಟಿರ್ತೀನಿ. ನೀವು ಹಾಡ್ರಿ, ಅಲ್ಲಿ ನಾನು ಹಾರ್ಮೋನಿಯಂ ನುಡಿಸ್ತಾ ಇರ್ತೀನಿ. ಅಂದ್ರೆ ನಾ ಒಂದ್ಸಲ ಹಾಡ್ತೀನಿ ನಿಮಗಾಗಿ, ಮತ್ತೆ ಅದೇ ಹಾಡಿದ್ದನ್ನು ಒಂದ್ಸಲ ನುಡಿಸ್ತೀನಿ. ಈಗ ಹಾಡು ಪ್ರಾರಂಭ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ ನೋಡಿದ ಹನುಮನಾರ್ಭಟವ, ಹಾಳು ಮಾಡಿದ ಕ್ಷಣದಲ್ಲಿ ವನವ. ನೋಡಿದ ಹನುಮನಾರ್ಭಟವ, ಹಾಳು ಮಾಡಿದ ಕ್ಷಣದಲ್ಲಿ ವನವ. ಇಲ್ಲಿ ಸ್ವಲ್ಪ ಕಠಿಣದ, ಗಮನಿಸಿ ಹಾಡ್ಬೇಕು. ಜಾಡಿಸಿ ಕಿತ್ತು ಈಡಾಡಿ ವೃಕ್ಷಗಳ ಕೊಂಡಾಡುವ ನಿನ್ನಯ ಕೋಡಗನ ಋಷವ. ಅರ್ಥ ಆಗ್ಲಿಲ್ಲಲ್ಲ? ಜಾಡಿಸಿ ಕಿತ್ತು ಈಡಾಡಿ ವೃಕ್ಷಗಳ, ಜಾಡಿಸಿ ಕಿತ್ತು ಈಡಾಡಿ ವೃಕ್ಷಗಳ ಕೊಂಡಾಡುವ ನಿನ್ನಯ ಕೋಡಗನ ಋಷವ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ. ನೋಡಿದ ಹನುಮನಾರ್ಭಟವ, ಹಾಳು ಮಾಡಿದ ಕ್ಷಣದಲ್ಲಿ ವನವ. ಜಾಡಿಸಿ ಕಿತ್ತು ಈಡಾಡಿ ವೃಕ್ಷಗಳ ಕೊಂಡಾಡುವ ನಿನ್ನಯ ಕೊಡಗನ ಋಷವ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ
ಇಷ್ಟು. ಈಗ ಒಂದನೇ ಚರಣ. ಮಾತೆ ನಿನ್ನ ಆಜ್ಞೆಯ ಕೊಂಡು ಅರಭೀತಿ ಇಲ್ಲದೆ ಫಲವುಂಡು. ಮಾತೆ ನಿನ್ನ ಆಜ್ಞೆಯ ಕೊಂಡು ಅರಭೀತಿ ಇಲ್ಲದೆ ಫಲವುಂಡು. ದೈತ್ಯ ದೂತ ಬರಲು ಬಾರಿ ಹಿಂದು. ಮಾತೆ ನಿನ್ನ ಆಜ್ಞೆಗೆ ಕೊಂಡು ಅರಭೀತಿ ಇಲ್ಲದೆ ಫಲವುಂಡು. ದೈತ್ಯ ದೂತ ಬರಲು ಬಾರಿ ಹಿಂದು. ಆಹವಾತ ಜಾತ ಬಂದು ಪಾತಕಿಗಳನ್ನೆಲ್ಲ ಹಾಸುವ ಕದೆ ಕೊಂದು ಭೂತಳ ಕಾಟಿದ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ. ಇದು ಒಂದನೇ ಚರಣ. ಈಗ ಎರಡನೇ ಚರಣ. ಇವು ಸ್ವಲ್ಪ ಕಠಿಣ ಬರ್ತಾವ, ಸ್ವಲ್ಪ ನೋಡಿ ನೀವು ಹಾಡಬೇಕು. ಲಿರಿಕ್ಸ್ ಇರ್ತದ, ಆದ್ರೂ ಸ್ವಲ್ಪ ನೀವು ಗಮನಿಸಿ ಹಾಡಿದ್ರೆ ಕರೆಕ್ಟ್ ಬರ್ತದೆ ನೋಡಿ. ಸೊಕ್ಕಿರವಣನೆಂಬ ಗಂಡ ಮಹಾಲಕ್ಷ್ಮಿಯನ ಕರಕೊಂಡ. ಸ್ವಕ್ಕಿರವಣನೆಂಬ ಗಂಡ ಮಹಾಲಕ್ಷ್ಮಿಯನ ಕರಕೊಂಡ. ರಾಮರಕ್ಕ ಸಂತಕಾಕೆ ಗಂಡ ಕಪಿಗಿಟ್ಟಿರಂದ ಯಮದಂಡ. ಸೊಕ್ಕಿರವಣನೆಂಬ ಗಂಡ ಮಹಾಲಕ್ಷ್ಮಿಯನು ಕರಕೊಂಡ. ರಾಮರಕ್ಕ ಸಂತಕಾಕೆ ಗಂಡ ಕಪಿಗಿಟ್ಟಿರಂದ ಯಮದಂಡ. ಮಿಕ್ಕ ಕಳ್ಳರು ಕೂಡಿ ಲೆಕ್ಕಿಸಿ ಮಾತಾಡಿ ಸಿಕ್ಕರು ಬಿಡನೆಂದು ದಿಕ್ಕು ಪಾಲಾದ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ. ಮೂರನೇ ಚರಣ, ಕೊನೆ ಚರಣ. ಇದು
ಎಷ್ಟ್ ಹೇಳಲವನ ಪ್ರತಾಪ, ನೋಡು ಸುಟ್ಟ ನೆಂಬ ಲಂಕ ದ್ವೀಪ. ಎಷ್ಟ್ ಹೇಳಲವನ ಪ್ರತಾಪ, ನೋಡು ಸುಟ್ಟ ನೆಂಬ ಲಂಕ ದ್ವೀಪ. ಎಂತ ಗಟ್ಟಿಗ ನೋಡೆ ನಮ್ಮಪ್ಪ, ಎಷ್ಟ್ ಹೇಳಲವನ ಪ್ರತಾಪ, ನೋಡು ಸುಟ್ಟ ನೆಂಬ ಲಂಕ ದ್ವೀಪ. ಎಂತ ಗಟ್ಟಿಗ ನೋಡೆ ನಮ್ಮಪ್ಪ. ಸೃಷ್ಟಿಶ ಕೇಶವ ವಿಠ್ಠಲರಾಯನ ಬುಟ್ಟಿ ಭಜಿಸಲ ಜಪಟ್ಟಾಳನೆಂದೋರ ನೋಡಿದ್ಯಾ ಸೀತಮ್ಮನೇ, ನೋಡಿದ್ಯಾ ಸೀತಮ್ಮನೇ, ನೋಡಿದ್ಯಾ. ಇದು ಹಾಡಾಗಿತ್ತು. ಇನ್ನು ಇದು ತಾಳದೊಳಗೆ ಹೆಂಗ್ ಹಾಡೋದು ಅಂತ ನೋಡೋಣ. ಮಾರುತಿ ರಾಯನ್ ಹಾಡಿದು ನೀವೆಲ್ಲರೂ ಕಲೀರಿ, ಆಮೇಲೆ ನಿಮ್ಮ ಮಕ್ಕಳಿಗೂ ಕಲಿಸಿ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ, ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ, ನೋಡಿದ ಹನುಮನ ರಥವ ಹಾಡು ಮಾಡಿದ ಕ್ಷಣದಲ್ಲಿ ವನವ. ನೋಡಿದ ಹನುಮನ ರಥವ ಹಾಡು ಮಾಡಿದ ಕ್ಷಣದಲ್ಲಿ ವನವ. ಆ ಜಾಡಿಸಿ ಕಿತ್ತು ಗಿಡಾಡಿ ಪಕ್ಷಗಳ ಕೊಂಡಾಡುವ ನಿರ್ಣಯ ಕೋಡಗನ ಋಷವ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ. ಮಾತೆ ನಿನ್ನ ತೆಗೆಕೊಂಡು ಅರಭೀತಿಗಿಲ್ಲದೆ ಫಲವುಂಡು, ದೈತ್ಯ ದೂತ ಬರಲು ಬಾರಿ ಹಿಂದು. ಮಾತೆ ನಿನ್ನ ತೆಗೆಕೊಂಡು ಅರಭೀತಿಗಿಲ್ಲದೆ ಫಲವುಂಡು, ದೈತ್ಯ ದೂತ ಬರಲು ಬಾರಿ ಹಿಂದು. ಆಹ್ವಾನ ಜಾತ ಬಂದು ಪಾತಕಿಗಳನ್ನೆಲ್ಲ ಹಾಸ ಹೊಕ್ಕದೆ ಕೊಂದು ಭೂತಳ ಕಾಕಿದ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ. ಸೊಕ್ಕಿರಮಣನೆಂಬ ಗಂಡ ಮಹಾಲಕ್ಷ್ಮಿಯನ್ನು ಕರೆಕೊಂಡ, ರಾಮರಕ್ಕ ಸಂತಕಾಕಿ ಗಂಡ ಕಪಿಗಿಕ್ಕಿರಂತ ಯಮದಂಡ. ಸೊಕ್ಕಿರವಣನೆಂಬ ಗಂಡ ಮಹಾಲಕ್ಷ್ಮಿಯನ್ನು ಕರೆಕೊಂಡ, ರಾಮರಕ್ಕ ಸಂತಕಾಕಿ ಗಂಡ ಕಪಿಗಿಕ್ಕಿರಂತ ಯಮದಂಡ. ಆಹ ಮಿಕ್ಕಿ ಕಲರು ಕುಡಿ ಲೆಕ್ಕಿಸಿ ಮಾತಾಡಿ ಸಿಕ್ಕಾಯ ಬಿಡನೆಂದು ದಿಕ್ಕು ಪಾಲಾದ. ನೋಡಿದ ಸೀತಮ್ಮನೇ, ನೋಡಿದ ಸೀತಮ್ಮನೇ, ನೋಡಿದ.
ಎಂಥ ಗಟ್ಟಿಗ ನೋಡೆ ನಮ್ಮಪ್ಪ ಎಷ್ಟ್ ಹೇಳಲವನ ಪ್ರತಾಪ ನೋಡು ಸುಟ್ಟ ನೆಂಬಲಂಕ ದ್ವೀಪ ಎಂಥ ಗಟ್ಟಿಗ ನೋಡೆ ನಮ್ಮಪ್ಪ ಆಹ ಸೃಷ್ಟಿಸ ಕೇಶವ ವಿಠಲರಾಯನ ವೃತ್ತಿ ಭಜಿಸನ ಪಟ್ಟಾಳನೆಂದೋದ ನೋಡಿದ ಶ್ರೀತಮ್ಮ ನೀ ನೋಡಿದ ಶ್ರೀತಮ್ಮ ನೀ ನೋಡಿದ ನೋಡಿದ ಸೀತಮ್ಮ ನೀ ನೋಡಿದ ಸೀತಮ್ಮ ನೀ ನೋಡಿದ ನೋಡಿದ ಹನುಮನ ಘಟವ ಹಾಳು ಮಾಡಿದ ಕ್ಷಣದಲ್ಲಿ ವನವ ನೋಡಿದ ಹನುಮನ ಘಟವ ಹಾಳು ಮಾಡಿದ ಕ್ಷಣದಲ್ಲಿ ವನವ ಜಾಡಿ ಸಿಕ್ಕಿತ್ತು ಗಿಡ ನೀರು ಜಗಳ ಕೊಂಡಾಡುವ ನಿನ್ನಯ ಕೊಡಗನ ಋಷಭ ನೋಡಿದ ಸೀತಮ್ಮ ನೀ ನೋಡಿದ ಸೀತಮ್ಮ ನೀ ನೋಡಿದ ಸೀತಮ್ಮ ನೀ ನೋಡಿದ ನೀ ನೋಡಿದ ನೀ ನೋಡಿದ ಹಾಡಾಗಿತ್ತು. ಇದನ್ನ ನೀವೆಲ್ಲರೂ ಕಲೀರಿ. ಆಮೇಲೆ ನಿಮ್ಮ ಅಕ್ಕಪಕ್ಕ ಇರೋರಿಗೆಲ್ಲ ಶೇರ್ ಮಾಡ್ರಿ. ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಆರೋಗ್ಯದಿಂದಿರಿ. ದೇವರು ನಿಮಗೆ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕರುಣಿಸಲಿ. ಇನ್ನು ಹೆಚ್ಚು ಹೆಚ್ಚು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್. ಜೈ ಶ್ರೀ ಗುರು ಪುಟ್ಟರಾಜೇಶ್ವರ.